ಜೈಲ್ ಸಮೀಪದಲ್ಲಿ ಮರ್ಡರ್ ಮಾಡಿರೋ ಉದಾಹರಣೆಗಳಿದ್ದಾವೆ. ಈ ರೀತಿ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಜೊತೆಗೆ ಈ ಬಾಬಾ ಸಾಹೇಬ್ ಜಯಂತಿ ಮತ್ತು ಬಾಬು ಜಗಜೀವನ್ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಬಹಳ ಉದ್ವೇಗಕ್ಕೆ ಒಳಗಾಗಿ ನಮ್ಮ ಯುವಕರು ತಮ್ಮ ಟೂ ವೀಲರ್ ಸೈಲೆನ್ಸ್ ಅನ್ನು ತೆಗೆದುಬಿಟ್ಟು ನಾಯ್ಸ್ ಕ್ರಿಯೇಟ್ ಮಾಡ್ತಾರೆ, ಸೌಂಡ್ ಕ್ರಿಯೇಟ್ ಮಾಡೋದು, ಗಲಾಟೆ ಮಾಡೋದು, ಆ ರೀತಿ ಮಾಡ್ತಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಜರುಗಿಸಲಿಕ್ಕೆ ನಮ್ಮದು ಎಲ್ಲ ಸಮಿತಿ ಮತ್ತು ಬಂಧುಗಳ ಪರವಾಗಿ ನಮ್ಮದು ಒಪ್ಪಿಗೆ ಇದೆ ಮೇಡಮ್. ಜೊತೆಗೆ ಏನು ಈಗಾಗಲೇ ನಮ್ಮ ಸ್ನೇಹಿತರು ಪ್ರಸ್ತಾಪ ಮಾಡಿದರು, ಈಗ 24/10 ನಮ್ಮದು SCP TSP ಘಟಕದ ಒಂದು ಅಡಿಯಲ್ಲಿ ಈ ಕಾರ್ಪೊರೇಷನ್ ಅವರು ಬಾಬಾ ಸಾಹೇಬ್ ಜಯಂತಿಗೆ ಸುನಿಲ್ ಕುಮಾರ್ ಅವರು ಕಮಿಷನರ್ ಇದ್ದಾಗ 5 ಲಕ್ಷ ಇಟ್ಟಿದ್ರು. ಇದೇ DC ಮೀಟಿಂಗ್ನಲ್ಲಿ ಫಿಕ್ಸ್ ಆಗಿತ್ತು. ಈಗ 10 ಲಕ್ಷ ಅಂತೇಳಿ ನಮ್ಮ ಸ್ನೇಹಿತರು ಪ್ರಸ್ತಾಪ ಪಡಿದ್ರು. ಅದನ್ನ ಬಹಿರಂಗಪಡಿಸ್ಬೇಕು, ಆಮೇಲೆ ಆ ಹಣವನ್ನ ಜಯಂತ್ಯೋತ್ಸವ ಸಮಿತಿಗೆ ಯಾವ ರೀತಿಯಾಗಿ ಕೊಡಬೇಕು, ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ತಾವು ತೀರ್ಮಾನ ಮಾಡಬೇಕು. ಆಮೇಲೆ ಈ ಬಾಬಾ ಸಾಹೇಬರ ಜಯಂತಿಯನ್ನ ತಾವು ಜಿಲ್ಲಾಡಳಿತದ ವತಿಯಿಂದ ಸ್ಟ್ಯಾಚ್ಯೂ ಹತ್ರ ತಾವು ಪೆಂಡಲ್ ಹಾಕಿರ್ತೀರಿ, ತಮ್ಮ ಬೇಕಾದವ್ರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತಾರೆ. ಅದು ತಮ್ಮ ಸರ್ಕಾರಿ ಆಚರಣೆ ಇತ್ತು. ಖಾಸಗಿಯಾಗಿ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಮುಖಂಡರು ಸೇರಿ ಒಬ್ಬರು ಅಧ್ಯಕ್ಷರ ನೇಮಕ ಮಾಡಿ ಸತತವಾಗಿ 3 ದಿನ ಮಾಡ್ತಾರೆ, 6 ದಿನ ಮಾಡ್ತಾರೆ, 7 ದಿನ ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆಗಳು ನಡೆಸಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ಇರಲಿ ಅಂತೇಳಿ ನಂದು ವಿನಂತಿ ಇದೆ. ಆಮೇಲೆ ಈಗ ಪ್ರಸ್ತಾಪ ಮಾಡಿದರು, ಲಾಸ್ಟ್ ಇಯರು ಕೋಡಪಳ್ಳಿದ್ದಾಗ ಯಾವುದೇ ಬಡಾವಣೆಗಳಲ್ಲಿ ಇರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಬಡಾವಣೆಗಳಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನಗಳಾಗಿರ್ಬೋದು, ಅಲ್ಲಿ ಯಾವುದು ಟೆಂಡರ್ ಕರೆದಿರಲ್ಲ. ಆಮೇಲೆ ಸಮುದಾಯ ಭವನಗಳು ಬೀಳುವ ಸ್ಥಿತಿಯಲ್ಲಿ ಇರ್ತವೆ. ಆಮೇಲೆ ಸುಣ್ಣ ಬಣ್ಣ ಅಂತ ಹೇಳ್ತಾರೆ, ಯಾರಿಗೂ ಟೆಂಡರ್ ಕೊಟ್ಟಿರ್ತಾರೆ, ಅದನ್ನ ಯಾರು ಮೇಲ್ ಉಸ್ತುವಾರಿ ಮಾಡಲ್ಲ. ಯಾವುದೋ ಬಣ್ಣ ಕಚ್ಚಿಗಿಚ್ಚಿ ಹಚ್ಚಿ ಮಳೆ ಬಂದಾಗ ಮತ್ತೆ ಎಲ್ಲ ತೊಳ್ಕೊಂಡು ಹೋಗೋದು. ಆ ರೀತಿಯಾಗಿ ಯಾರು ಟೆಂಡರ್ ಕೊಟ್ಟಿರ್ತಾರೆ ಅಂಥವ್ರ ಮೇಲೆ ಸರಿಯಾದ ಕೆಲಸ ಮಾಡಿರಲಿ ಅಂತ ನಿರ್ದೇಶನವಾಗಿ ಕ್ರಮ ಜರುಗಿಸ್ತಕ್ಕಂಥದ್ದು ತಮ್ದಾಗಲಿ. ಆಮೇಲೆ ಬಿಲ್ಲು ಅವು ಏನಿರ್ತಾವ ಅದು ತಡ್ತಕ್ಕಂಥ ಕೆಲಸ ಮಾಡ್ರಿ. ನಮ್ಮವರೇ ಗುತ್ತಿಗೆದಾರಾಗಿರ್ಬೋದು, ಬೇರೆ ಯಾರಾಗಿರ್ಬೋದು. ಈ ರೀತಿ ನಮ್ಮ ಸಜೆಷನ್ ಇದೆ. ಅದಕ್ಕಾಗಿ ದಯವಿಟ್ಟು ಜಿಲ್ಲಾಡಳಿತರು, ವಿಶೇಷವಾಗಿ ಏನು ಪೊಲೀಸ್ ಇಲಾಖೆಯವರು ಬಹಳ ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕಾಗ್ತದೆ. ತಾವು ಕೂಡ ತಮ್ಮ ಪೊಲೀಸ್ ಲಿಮಿಟ್ಸ್ ಅಲ್ಲಿ ಏನು ಅಶೋಕ್ ನಗರ ಆಗಿರ್ಬೋದು, ಬ್ರಹ್ಮಪುರ ಆಗಿರ್ಬೋದು, ಚೌಕ್ ಆಗಿರ್ಬೋದು, ಸಬರ್ಬನ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಏನು ಪೊಲೀಸ್ ಸ್ಟೇಷನ್ ಇದ್ದಾವೆ, ಕಮಿಷನರೇಟ್, ಇದರಲ್ಲಿ ತಾವು ಪ್ರತ್ಯೇಕವಾಗಿ ಆಯಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಆ ಬಡಾವಣೆ ಮುಖಂಡರ ಸಭೆ ನಡೆಸಿ ಅವರಿಗೆ ಯಾವ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕು, ಯಾವ ರೀತಿಯಾಗಿ ಶಾಂತತೆಯನ್ನು ಕಾಪಾಡಬೇಕು, ಬಾಬಾ ಸಾಹೇಬ್ ವಿಚಾರಗಳನ್ನ ಯಾವ ರೀತಿ ಅಳವಡಿಸ್ಕೊಂಡು ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು, ಯಾವುದೇ ಅಪಾಯ ಆಗಲಾರ್ದಂಗೆ, ಗಲಾಟೆ ಆಗಲಾರ್ದಂಗೆ ನಡ್ಕೊಂಡು ಹೋಗ್ರಿ ಅಂತೇಳಿ ಮುಖಂಡರನ್ನು ಕರೆಸಿ ಅಲ್ಲಿ ಸಿಗ್ನೇಚರ್ ಹಾಕಿಸಿ ಅವ್ರನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಅದು ಎಲ್ಲರಿಗೂ ಕೂಡ ಅರಿವು ಮೂಡ್ತದೆ. ಯಾಕಂದ್ರೆ ನಾವು ಇಲ್ಲೆಲ್ಲ ಜಯಂತಿ ಸಮಿತಿ ಅಂತ ಹೇಳ್ಬಿಟ್ಟು ಎಲ್ಲ ಬೇರೆ ಬೇರೆ ಲೀಡರ್ಸ್ ಬಂದಿರ್ತೀವಿ. ಅಲ್ಲಿ ಹುಡುಗರು ಬೇರೆ ಬೇರೆ ರೀತಿಯಿಂದ ಮಾಡಿರ್ತಾರೆ. ನಾವು ಪ್ರತಿಯೊಂದು ಓಣಿಗೆ ಹೋಗಿ ಒಳ್ಳೆ ರೀತಿಯಿಂದ ಶಾಂತಿ ರೀತಿಯಿಂದ ಮಾಡ್ರಿ ಅಂತ ಹೇಳಿಕ್ ಆಗಲ್ಲ. ಆದ್ರೂ ನಾವು ಪ್ರಯತ್ನ ಮಾಡ್ತೀವಿ. ಪ್ರತಿಯೊಂದು ಓಣಿಗೆ ಹೋಗ್ತೀವಿ, ಅವರಿಗೆ ವೆಹಿಕಲ್ ಅರೇಂಜ್ಮೆಂಟ್ ಮಾಡ್ತೀವಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿದವರು. ಆಮೇಲೆ ತಮಗೂ ಕೂಡ ರಿಕ್ವೆಸ್ಟ್ ಮಾಡ್ತೀವಿ, ಪ್ರತಿ ಸಲ ಪ್ರೊವೈಡ್ ಮಾಡ್ತೀರ ಪ್ರತಿಯೊಂದು ಮೆರವಣಿಗೆ ಬಾಬಾ ಸಾಹೇಬರು ಪ್ರತಿಮೆ ಬರೋದಾಗ್ಲಿ ಅಥವಾ ಆಮೇಲೆ ಬುದ್ಧನ ಪ್ರತಿಮೆಗಳು ಮೆರವಣಿಗೆ ಮಾಡೋದಾಗ್ಲಿ ಲಾರಿಗಳ ವ್ಯವಸ್ಥೆ ಮಾಡ್ತಾರೆ ಪ್ರತಿ ಸಲ. ಅದೇ ರೀತಿಯಾಗಿ ಈ ಸಲನೂ ಕೂಡ ಅದೇ ರೀತಿಯಾಗಿ ಈಗ ತಾವು ನೇರವಾಗಿ ಮಾಡಿದ್ರೆ ತಮ್ಮ ಡಿಪಾರ್ಟ್ಮೆಂಟ್ RTO ಹೇಳಿ ಆ ರೀತಿಯಲ್ಲಿ ಪ್ರೊವೈಡ್ ಮಾಡ್ತೀವಿ ವೆಹಿಕಲ್ಸ್ನ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ನನ್ನ ಕಳಕಳಿ ವಿನಂತಿ. ಮನೋಜ್ ಸರ್ ಇನ್ನೊಂದು ಸರ್, ಈ ಸುಣ್ಣ ಬಣ್ಣ ಅಂತದಲ್ಲ, ಇದಕ್ಕೂ ಆ ಸಮುದಾಯ